ನಟ ದರ್ಶನ್ ಪ್ರತಿ ಹೆಜ್ಜೆಯಲ್ಲೂ ಅದೃಷ್ಟ ಲಕ್ಷ್ಮಿ ಸಾಥ್ ಕೊಡ್ತಾ ಇದ್ದಾರೆ. ಗಂಡನ ಜೊತೆ ಶೂಟಿಂಗ್ ನಲ್ಲೂ ಭಾಗವಹಿಸಿದ ವಿಜಯಲಕ್ಷ್ಮಿ ಪತಿ ದರ್ಶನ್ ಸುತ್ತ ಅಷ್ಟ ದಿಗ್ಬಂಧನ ಹಾಕಿದಂತಹ ವಿಜಯಲಕ್ಷ್ಮಿ ದರ್ಶನ್ ಕಾವಲಿಗೆ 7 ಸುತ್ತಿನ ಕೋಟೆ ರಚಿಸಿದ ಮೀನಮ್ಮನ ಸೊಸೆ. ಬ್ರೋ ಅದು ಸದ್ಯ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ದರ್ಶನ್ ಕೊಲೆ ಪ್ರಕರಣ ಇದೆ. ನಟ ದರ್ಶನ್ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅದೃಷ್ಟ ಲಕ್ಷ್ಮಿ ಸಾಥ್ ಕೊಡ್ತಾ ಇದ್ದಾರೆ. ಗಂಡನ ಜೊತೆ ಶೂಟಿಂಗ್ ನಲ್ಲೂ ಭಾಗವಹಿಸಿದಂತಹ ವಿಜಯಲಕ್ಷ್ಮಿ ಪ್ರತಿ ಹೆಜ್ಜೆಯನ್ನು ಕೂಡ ಹದ್ದಿನ ಕಣ್ಣಿಟ್ಕೊಂಡು ಕೂತಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಕಾವಲಿಗೆ 7 ಸುತ್ತಿನ ಕೋಟೆಯನ್ನ ರಚಿಸಿದ ಮೀನಮ್ಮನ ಸೊಸೆ. ಕಳೆದ 10 ದಿನಗಳಿಂದ ಡಬಲ್ ಶೂಟಿಂಗ್ ನಲ್ಲಿ ನಟ ದರ್ಶನ್ ಬ್ಯುಸಿ ಆಗಿದ್ದಾರೆ. ದರ್ಶನ್ ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಧರ್ಮ ಪತ್ನಿ ಸಾಥ್ ಕೊಡ್ತಾ ಇದ್ದಾರೆ. ನನ್ನ ಗಂಡ ತಪ್ಪು ದಾರಿಯನ್ನ ಸುಳಿಯದೆ ಇರೋದಕ್ಕೆ ಹೆಂಡತಿ ವಿಜಯಲಕ್ಷ್ಮಿ, ಧರ್ಮ ಪತ್ನಿ ವಿಜಯಲಕ್ಷ್ಮಿ ಹದ್ದಿನ ಕಣ್ಣಿಟ್ಕೊಂಡು ಕೂತಿದ್ದಾರೆ. ದರ್ಶನ್ ಮಡದಿ ಆಕೆಯನ್ನ ಮಾಧ್ಯಮದವರು ಕರೆದಿದ್ದು, ಅಂದ್ರೆ ನಾವು ಕರೆದಿದ್ದು ಕ್ಷಮೆಯ ಧರಿತ್ರಿ ಅಂತ. ಆಕೆ ಕ್ಷಮಿಸಿದಷ್ಟು ಯಾವೊಂದು ಹೆಂಡತಿಯೂ ಕೂಡ ಕ್ಷಮಿಸಿರ್ಲಿಕ್ಕಿಲ್ಲ. ಗಂಡನ ಹಿಂಸೆಯನ್ನ ಕ್ಷಮಿಸ್ಕೊಂಡ್ಲು. ಗಂಡ ಕೊಟ್ಟಂತಹ ಟಾರ್ಚರನ್ನು ಕೂಡ ಕ್ಷಮಿಸಿಕೊಂಡಂತಹ ಗಂಡ ಹೆಂಡತಿ ಯಾವುದನ್ನು ಸಹಿಸ್ಕೋತಾರೆ, ಆದರೆ ತನ್ನ ಗಂಡ ಬೇರೊಂದು ಹೆಂಗಸ ಜೊತೆ ಸಂಬಂಧ ಇಟ್ಕೊಂಡಿದ್ದು ಗೊತ್ತಾದರೆ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಹಸಿ ಕರಳನ್ನು ಕೈಯಲ್ಲಿ ಎತ್ತಿ ಹಿಡಿದಷ್ಟು ಸಂಕಟ ಆಗುತ್ತೆ. ಆ ಸಂಕಟವನ್ನು ಸಹಿಸಿಕೊಂಡು ಗಂಡನನ್ನ ಹೆಂಗಾದ್ರೂ ಮಾಡಿ ಸರಿದಾರಿಗೆ ತರಲೇಬೇಕು ಅಂತ ಜಿದ್ದಿಗೆ ಬಿದ್ದು ಆ ಹೋರಾಟದಲ್ಲಿ ಈಗ ಜಯಿಸಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಕಾವಲಿಗೆ 7 ಸುತ್ತಿನ ಕೋಟೆ ರಚಿಸಿದ ಮೀನಮ್ಮನ್ ಸೊಸೆ. ಕಳೆದ 10 ದಿನಗಳಿಂದ ಡಬಲ್ ಶೂಟಿಂಗ್ ನಲ್ಲೂ ನಟ ದರ್ಶನ್ ಬಿಜಿ. ಪತಿಗೆ ಸಾಥ್ ನೀಡಲು ರಾಜಸ್ಥಾನಕ್ಕೆ ತೆರಳಿದ ವಿಜಯಲಕ್ಷ್ಮಿ. ಸದ್ಯ ಗಂಡನೊಂದಿಗೆ ರಾಜಸ್ಥಾನದಲ್ಲಿರೋ ವಿಜಯಲಕ್ಷ್ಮಿ ದರ್ಶನ್ ಮಡದಿಯ ಫೋಟೋ ಅಂತರ್ಜಾಲದಲ್ಲಿ ವೈರಲ್ ಆಗಿದೆ. ಇದು ಹೆಂಡತಿ ಜೊತೆ ಬೆಂಗಳೂರಿಗೆ ಬರಲಿರುವಂತಹ ದರ್ಶನ್. ಸದ್ಯ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ದರ್ಶನ್ ಕೊಲೆ ಪ್ರಕರಣ ನಡೀತಾ ಇದೆ. ಒಟ್ಟಾರೆ ದರ್ಶನ್ ಸುತ್ತ ವಿಜಯಲಕ್ಷ್ಮಿಯ ಕಣ್ಣು ದರ್ಶನನ್ನ ರಕ್ಷಣೆ ಮಾಡ್ತಾ ಇದೆ.